ಇನ್ನೊಂದೇನಂದ್ರೆ ಆ ಪ್ರಕರಣದಿಂದ ಯಾವ್ದೇ ಇನ್ನೂ ತೀರ್ಪು ಬಂದಿಲ್ಲ. ಸೊ ಹ್ಮ್. ಅವ್ರು ಇನ್ನೂ ಆರೋಪಿ ಇವಾಗ ಹ್ಮ್, ಬೇಲ್ ಮೇಲೆ ಹೊರಗಿದ್ದಾರೆ. ಹ್ಮ್, ಹ್ಮ್, ಹ್ಮ್. ಈ ಒಂದು ಪ್ರಕರಣ ಬಿಟ್ಟು ನೀವು ನೋಡೋದಾದ್ರೆ ಹ್ಮ್. ದರ್ಶನ್ ಅವರು ವ್ಯಕ್ತಿತ್ವ ಅಥವಾ ಏನ್ ಹೇಳಕ್ ಇಷ್ಟಪಡ್ತೀರಾ ಅಥವಾ ಆ ವ್ಯಕ್ತಿಯ ಡೆಫಿನೆಟ್ಲಿ ಒಬ್ಬ ಕಷ್ಟಪಟ್ಟು ತನ್ನ ತಂದೆಯನ್ನ ಕಳ್ಕೊಂಡು ತಾಯಿ ಜೊತೆನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಬಂದಂತ ವ್ಯಕ್ತಿ. ಐ ಥಿಂಕ್ ಅವ್ರು ನಡೆದು ಬಂದಂತ ಅದು ಸಾಧನೆ ದಾರಿ ಇದೆಯಲ್ಲ, ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡಬೇಕು. ಬಟ್ ಏನಂತಂದ್ರೆ ನಾವು ತುಂಬಾ ದೊಡ್ಡ ಉತ್ಸುಕತೆಗೆ ಅಥವಾ ಟಾಪ್ಗೆ ಹೋದಾಗ ಜವಾಬ್ದಾರಿ ಸಹ ನಮ್ಮಲ್ಲಿ ಅದೇ ತರ ಇರ್ತದೆ. ಈಗ ನಾನ್ ಬೆಳ್ಕೊಂಡ್ ಬಂದೆ, ಒಂದಷ್ಟು ಜನನ ಬೆಳೆಸ್ಬೇಕು ಅಂತ ಹೇಳ್ಬೇಕೆ ಹೊರ್ತು ನಾನ್ ಬೆಳ್ಕೊಂಡ್ ಬಂದ್ಮೇಲೆ ಇಲ್ಲ ನಾನು ಈ ತರ ಒಬ್ಬ ಕೋಪಿಷ್ಠನಾಗ್ತೀನಿ ಅಥವಾ ಒಂದು ಕೊಲೆಗೆ ಒಂದು ಆರೋಪ ನನ್ನ ಮೇಲೆ ಹಾಕೊಳ್ತೀನಿ ಅಥವಾ ಜೈಲ್ಗೆ ಹೋದಾಗ ಮಾಫಿಯಾಗಳ ಜೊತೆ ಕೂತ್ಕೊಂಡು ಫೋಟೋಗಳಾಗ್ತೀನಿ ಅಂತಂದ್ರೆ ಖಂಡಿತವಾಗಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಸಾಧನೆ ಮಾಡ್ಕೊಂಬಂದಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಹಿಮ್. ಅಂಡ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಫಿಲ್ಮ್ಸ್ ನಾನು ನೋಡಿದ್ದೀನಿ. ಐ ಹ್ಯಾವ್ ವಾಚ್ಡ್ ಹಿಸ್ ಫಿಲ್ಮ್ಸ್. ಜಗೋ ಕಾಮೆಂಗ್ ಅಂತೇಳಿ ನನ್ನ ಕೈಯಲ್ಲಿ ಜಿ ಅವ್ರು ಮಾಡಿಸಿದ್ರು. ಇಟ್ಸ್ ವೆರಿ ಪರ್ಸನಾಲಿಟಿ ಒಳ್ಳೆ ಚೆನ್ನಾಗಿದೆ, ನೋಡಕ್ಕೆ ಲುಕ್ ಆಗಿದ್ದಾರೆ ದರ್ಶನ್ ಅವರು. ಆಮೇಲೆ ಫಿಲ್ಮ್ಸ್ ಕೂಡ ಅವ್ರದ್ದು ನೋಡುವಂತ ಫಿಲ್ಮ್ಗಳನ್ನೇ ಮಾಡಿದ್ದಾರೆ. ಬಟ್ ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ಬೇಕು ಸರ್. ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಈ ಸ್ಯಾಂಡಲ್ವುಡ್ ಒಂದು ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ ಸರ್. ಈಗ ನಾವು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಅವರಂತನೆಲ್ಲ ಹೊಗಳ್ತೇವೆ. ನಮ್ಮಲ್ಲೇ ಈಸ್ ನಾಟ್ ಲೆಸ್ ದೆನ್ ಋತಿಕ್ ರೋಷನ್.